ನನಗೆ ಬೇಕಿಲ್ಲ ಅದಕ್ಕೆ ನೋಡೋಕೆ ಬಂದಿದೆ. ಇಲ್ಲೊಂದು ಮನೆ ಕಂಡದ ನೋಡ್ರಿ, ಇಷ್ಟಾದ ನಾರ್ಮಲ್ ಅದ. ಸಿಕ್ಕಾವಟ್ಟು ಬಿಸಿಲಾಗ ಮಾಯರೆಲ್ಲ ಕ್ರೀಮರಿ ಮಾಡ್ಕೊಂಡು ತಿರುಗಾಡೋದು ನಡೆದದ. ಒಂದೇ ದಿನ ಇವತ್ತು ಸ್ಟಾರ್ಟ್ ಮಾಡೀನಿ, ಅದು ಒಂದು 2 ತಾಸು ಆಯ್ತು ಅಷ್ಟೇ ತಿರುಗಾಡಿ. ನಾ ಜಾಸ್ತಿ ತಿರುಗಾಡಲ್ಲ ಹೊರಗಡೆ. ಆ್ಯಂಡ್ ಚಂತನ ಏನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕಪ್ಪ ಸ್ವಲ್ಪ ನನಗೇನೋ ಸ್ವಲ್ಪ ಬೇರೆ ಕೆಲಸ ಆಗಿತ್ತು, ಅದ್ರ ಸಲುವಾಗಿ ಅಂತ ಹೇಳಿದ್ರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸನ್. ಗೈಸ್ ಇವತ್ತಿನ ದಿನ ಶೋ ಮಾಡ್ತಾ ಇರೋದು ಸೀದಾ ಮನೆಯಿಂದನೇ. ಗೈಸ್ ಇವಾಗ ಎದ್ದು ರೆಡಿ ಆಗಿನಿ, ಯಾಕಪ್ಪ ಅಂದ್ರೆ ಇವತ್ತು ಭಾಳ ಬೇಗ ಇದ್ದೀನಿ. ಸ್ವಲ್ಪ ಮನೆ ಹುಡುಕಾಡ್ಬೇಕು, ಇನ್ನೊಂದು 5 ದಿನ ಉಳಿದದ ಈ ಮನೆ ಖಾಲಿ ಮಾಡೋಕೆ, ಅಂದರೆ ಮನೆ ಬಿಟ್ಟು ಬೇರೆ ಕಡೆ ಹೋಗ್ಲಕ್ಕೆ. ಸೊ ಅದ್ರ ಸಲುವಾಗಿ ಮನೆ ಹುಡುಕ್ಬೇಕಂತ ಸ್ಟಾರ್ಟ್ ಮಾಡ್ಬೇಕು ಇವತ್ತಿಂದ. ಅದಕ್ಕೆ ಪಟ ತಲೆಕೆರೆ ದಿನ ಮಲ್ಕೊಂಡು ರೂಢ ಬೀಳ್ತದೆ, ಇದೇ ಮಾಡ್ಕೊಂಡು ಬಂದಿರೋದಾಗುತ್ತೆ. ಸೊ ಅದಕ್ಕಿಂತ ಬೇಗ ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ಸ್ಟಾರ್ಟ್ ಮಾಡಕತ್ತೀನಿ ಮನೆ ಹುಡುಕಾಕ. ಎಷ್ಟೋ ದಿನ ಸುಮ್ಮನೆ ನೋಡ್ಕೊಂಡ್ಬರ್ತಿದೆ, ಆಮೇಲೆ ಪ್ರಾಪರಾಗಿ ಮನೆ ಬೇಕು ಅಂತ ಹುಡುಕಾಡೋದು ಮಾಡೋದ. ಲೆಟ್ಸ್ ಗೋ, ಹೋಗೋ ಇವಾಗ ಫಟ ಅಂತ ಹೇಳಕ್ಕೆ ನೋಡಮ್ಮಂತ. ಎಲ್ಲಿ ಮನೆ ಬೆಸ್ಟ್ ಸಿಗ್ತದ, ಎಲ್ಲಿ ಸಿಗ್ತದ ನೋಡಮ್ಮಂತ ನೋಡ್ಕೊಂಡ್ಕೆರೆ ಹೋಗುವ ಆ ಕಡೆ ಸೈಡ ಮನೆಗೆ. ಬನ್ನಿ ಫಟ ಹೋಗುವ. ಈಗ ಮನೆ ಹುಡುಕಾಡಕ್ಕೆ ಹೋಗ್ಬೇಕು. ಫಸ್ಟ್ ಈಗ ನಮ್ಮ ಹಾಸ್ಪಿಟ್ಲ್ ಕಡೆ ಹೋಗ್ಕೇರಿ ನಮ್ಮ ರಾಜವಲಿ ಹತ್ತಾಕೊಂಡು ಹೋಗ್ಬೇಕು. ಒಬ್ಬನೇ ಅಂತ ಹುಡುಕಾಡೋದಾಗಲ್ಲ, ಇಂಥ ಬಿಸ್ಲಾಗ ನಾವು ಒಬ್ಬನೇ ಅಂತ ತಿರುಗಾಡೋದಾಗಲ್ಲ. ಅದ್ರ ಸಲುವಾಗಿತ್ತಲ್ಲ ನಮ್ಮ ರಾಜವಲಿಗೆ ಹತ್ತಾಕೊಂಡು ಹೋಗುವ. ಬನ್ನಿ ಈಗ ಡೈರೆಕ್ಟ್ ಗೈಸ್ ಮನೆ ನೋಡೋಕೆ ಬಂದಿವಿ. ಇವಾಗ ಒಂದು ಹೊಸ ಮನೆ ನೋಡಕತ್ತೀವಿ. ಈಗ ಒಂದು ಬೇಕಿಗೆ ನನಗೆ ಒಂದು ಬೇಕಿಲ್ಲ, ಅದಕ್ಕೆ ನೋಡೋಕೆ ಬಂದಿದೆ. ಇಲ್ಲೊಂದು ಮನೆ ಕಂಡದ ನೋಡ್ರಿ, ಇಷ್ಟಾದ ನಾರ್ಮಲ್ ಅದ, ಅಷ್ಟು ಮನೆ ಲಕ್ಸುರಿಯಸ್ ಏನಿಲ್ಲ. ಬಟ್ ಇವಾಗ ಎಮರ್ಜೆನ್ಸಿ ಬೇಕು ಅಂತ ಹೇಳಿ ಹುಡುಕಾಡ್ಲಕತ್ತಂಗ. ಬನ್ನಿ ಹೋಗು ಇವಾಗ. ಅಂದ್ರೆ ಕರೆಕ್ಟ್ ಅದ, ಕಂಫರ್ಟೇಬಲ್ ಮೇಡಮ್. ಹೊಡ್ತಾಳೆ ಬೀಳ್ತೇನೆ ನಮಗೆ ಬಾಡಿ ಪಿಡಿಗೆ ಜಾಸ್ತಿ ಮಾಡ್ತಾರೆ ಮೇಡಮ್ ಅಂತ ತಿಳ್ಕೊತೀನಿ ಅಂತ ಹೇಳ್ತೀನಿ. ಗೈಸ್ ಅಲ್ಲಿಂದ ಸೀದಾ ಮನೆಗೆ ಬಂದೆ. ಸಿಕ್ಕಾಬಿಡ ತಿರುಗಿ ಸಾಕಾಯ್ತು ನಾಯಿ ತಿರುಗಾಡಿ. ಯಾಕಪ್ಪ ಅಂದ್ರೆ ಸಿಕ್ಕಾಬಿಟ್ಟು ಬಿಸಿಲಾಗ ಮಾಯರೆಲ್ಲ ಕ್ರೀಮರಿ ಮಾಡ್ಕೊಂಡು ತಿರುಗಾಡೋದು ನಡೆದದ. ಒಂದೇ ದಿನ ಇವತ್ತು ಸ್ಟಾರ್ಟ್ ಮಾಡೀನಿ, ಅದು ಒಂದು 2 ತಾಸು ಆಯ್ತು ಅಷ್ಟೇ ತಿರುಗಾಡಿ. ನಾ ಜಾಸ್ತಿ ತಿರುಗಾಡಲ್ಲ ಹೊರಗಡೆ. ಈಗಂತೂ 15 ದಿನ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ, ಹಿಂಗಾಗ್ಯದ. ನೋಡುವ ಸಂಜೆ ಕಡೆ ಹೋಗಮಂತ ಹೇಳಕ್ಕೆ ಮತ್ತೆ ವಾಪಸ್ ಬಂದೀನಿ ಮನೆಗೆ. ಈಗ ನಮ್ಮ ರಾಜವಲಿಗೆ ಹೋದ, ಸಂಜೆ ಮಾಡಿ ಹೋಗಮಂತ ಹೇಳಿದ್ರೆ. ಬನ್ನಿ ನೋಡುವ ಸಂಜೆ ಕಡೆ ಮತ್ತೆ ವಾಪಸ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಸಂಜೆ ಮಾಡಿ ಸಿಗ್ತೀನಿ ಅಂತ. A few moments later. ಗೈಸ್ ಇವಾಗ ಮತ್ತೆ ಸಂಜೆ ರೆಡಿಯಾಗಿ ಹೊರಗಡೆ ಹೊಂಟೀನಿ. ನಿಮ್ಗೆ ಗೊತ್ತಲ್ಲ ಎಲ್ಲಿಗೆ ಹೊಂಟೀನಿ ಅನ್ನೋದು. ಬನ್ನಿ ಫಟ ಅಂತ ಹೋಗ್ಯಾರೆ ನಮ್ಮ ರಾಜವಲಿ ಹತ್ತಾಕೊಂಡು ಹುಡುಕಾಡಕ್ಕೆ ಹೋಗ್ಬೇಕು. ಭಾಳ ಕಷ್ಟ ಆಗ್ತದೆ. ಅಂದ್ರೆ 2 ತಾಸು ಹುಡುಕ್ಯಂಡು ಓಡಾಡಿಲ್ಲ. ಅದಕ್ಕೆ ಫಟ ಹೋಗ್ಯಾರೆ ನಮ್ಮ ದಿನದ ಹುಡುಕಾಡ್ಕೊಂಡು ತೊಗೊಂಡು ಬರುವ. ಅಂದ್ರೆ ಏನು ತೊಗೊಂಬರೋದಿಲ್ಲ, ಹುಡುಕಾಡೋದು. ಅದಕ್ಕೆ ಇವಾಗ ಸಂಜೆಗಿದ ಕ್ಲೈಮೇಟ್ ಖತರ್ನಾಕಾಗ್ಯದ. 1 ನಂಬರ್ ಹುಡುಕಾಡಕ್ಕೆ ಮಜಾ ಬರುತ್ತೆ. ಬನ್ನಿ ಇವಾಗ. ಚಂತನ ಏನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕಪ್ಪ ಸ್ವಲ್ಪ ನನಗೇನೋ ಸ್ವಲ್ಪ ಬೇರೆ ಕೆಲಸ ಆಗಿತ್ತು, ಅದ್ರ ಸಲುವಾಗಿ ಅಂತ ಹೇಳಿದ್ರೆ. ಗೈಸ್ ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ನೀನು ಚಿಕನ್ ಮಾಡ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಸ್ಪೆಷಲ್ ಮಾಡ್ಕೋಬೇಕು ಅನಿಸ್ತು ನನ್ನ ಮನಸ್ಸಿಗೆ. ಸ್ಪೆಷಲ್ ನನಗೆ ಅಂಥ ಪರಿ ಸ್ಪೆಷಲ್ ಏನಿಲ್ಲ, ಸ್ವಲ್ಪ ಸ್ಪೆಷಲ್. ಏನು ಸ್ಪೆಷಲಪ್ಪ ಅಂದರೆ ಅಂಡಾ ಕರಿ ಮಾಡ್ಕೊಳಕ್ಕೆ ಗೈಸ್. ಅದರ್ಸಲಿಂದ ಸ್ವಲ್ಪ ಯೂಟ್ಯೂಬ್ ನೋಡಿಕೊಂಡು ಯೂಟ್ಯೂಬ್ನಾಗ ಒಂಥರ ಬೇರೆ ಥರನೇ ಹೇಳ್ಯಾರ, ಅದರ್ಸಲಿಂದ ಅದು ಟ್ರೈ ಮಾಡ್ಬೇಕಂತ ಅಂದ್ಕೊಂಡು ಮಾಡೋಕತ್ತೀನಿ. ಬನ್ನಿ ಫಟ ಅಂತೇಳಿ ಮಾಡುವ, ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ಬೇಕು ಅನ್ನೋದು. ಏನಿಲ್ಲ ಗೈಸ್, ಅದಕ್ಕೆ ಒಂದು ಹೆವಿ ಒಳಗೆ ಎಣ್ಣೆ ಹಾಕಿ, ಎಣ್ಣೆ ಒಳಗೆ ಸ್ವಲ್ಪ ಖಾರ, ಉಪ್ಪು, ಅರಿಶಿಣ, ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿ ಇವು ಎಗ್ಗನ್ನು ಹುರ್ಕೋಬೇಕು. ಹುರ್ಕೊಂಡ್ಬಿಟ್ರೆ ಮುಂದಿನ ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ನಾನು ಯೂಟ್ಯೂಬ್ ನೋಡ್ಬೇಡಿ. ನೀವು ಯೂಟ್ಯೂಬ್ ನೋಡಿ ಮಾಡಿರಿ ಅಷ್ಟೇ, ನಾನು ಜಾಸ್ತಿ ಹೇಳಲ್ಲ. ಬನ್ನಿ ಮಾಡ್ಕೊಂಡು ತಿನ್ನೋದು ಅಷ್ಟೇ, ನೀವು ತೋರಿಸ್ತೀನಿ ಅಷ್ಟೇ. ನಾನು ಇನ್ನೂ ಡಿಶಸ್ ಏನೇನು ಹಾಕಿ ಅಂತ ಹೇಳಲ್ಲ, ಯಾಕಪ್ಪ ನಾನೇ ಯೂಟ್ಯೂಬ್ ನೋಡಿದ್ದೀನಿ. ನೀವು ಹೊಡ್ರಿ ಲೆಗ್ ಗರಿ ಮಾಡೋದು ಹೇಗೆ ಅಂತ ಹೊಡೆದ್ರೆ ತಾನೇ ಬರ್ತಾ ಯೂಟ್ಯೂಬ್ನಾಗ. ಮನೆ ಲಕ್ಷ ಫಟ ಮಾಡ್ಬೇಕು. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. I've been all around.
ರೆಡಿ ಆಗ್ಯದ. ಅದ್ರ ಜೊತೆ ಒಂದಿಷ್ಟು ರೊಟ್ಟಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಬೆಳಗ್ಗೆ ಮಾಡಿದ ರೈಸ್ ಇತ್ತು, ಅದನ್ನೇ ಐತಲ್ಲ ಇಲ್ಲಿ ಜೀರಾ ರೈಸ್ ಮಾಡ್ಕೊಂಡಿದ್ದೆ. ಜೀರಾ ರೈಸ ಬನ್ನಿ. ಇವಾಗ ಹಸು ಇಲ್ಲಿ ಇನ್ನೊಂದು ಸ್ವಲ್ಪ ಆಯ್ತು ಊಟ ಮಾಡಬೇಕು. ಸಿಕ್ಕಾಪಟ್ಟೆ ದಿಗೆ ಬಿಡೋದು ಅದರ್ಸಲ್ಲ. ಒಂದು ಸ್ವಲ್ಪ ಹೊರಗೆ ತಿರುಗಾಡಿ ಆಮೇಲೆ ಬಂದಕೆರೆ ಒಳಗೆ ಕುತ್ಕೆರೆ ಊಟ ಮಾಡ್ಬೇಕಂತ ನನ್ನ ಪ್ಲ್ಯಾನ್ ಅದ. ಲೆಟ್ಸ್ ವೈಸ್ ಹೊರಗೆ ಹೋಗಿ ವಾಪಸ್ ಬರೋ ಬನ್ನಿ. 2000 years later. ಗೈಸ್ ಏಕ್ ನಂಬರ್ ಮಾಡ್ಕೊಂಡು ಇವಾಗ ಊಟ ಮಾಡೋದದ. ಬನ್ನಿ ಊಟ ಮಾಡುವ. ಏಕ್ ನಂಬರ್ ಗೈಸ್ ರೊಟ್ಟಿ ಅಂತ ಮಾಡ್ಕೊಂಡಿದ್ದೆಲ್ಲ, ಅದ್ರ ಜೊತೆ ಇದೊಂದಿಷ್ಟು ಇದು ಮಾಡ್ಕೊಂಡಿದ್ದೀನಿ. ಬಿಗ್ ಬಾಸ್ ನೋಡ್ತಾರೆ ಸಪೋಸಟ್ ಮಾಡತ್ತೀನಿ. ಊಟ ಮಾಡ್ತೀನಿ. ಏಕ್ ನಂಬರ್ ಆಗ್ಯದ. ಆಮೇಲೆ ತೆಗ್ದು ಗೈಸ್ ನಿನ್ನೆ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದೆ. ಮಲ್ಕೊಂಡು ಊಟ ಎಚ್ಚರನೇ ಆಗಿಲ್ಲ. ಇವಾಗ ಒಮ್ಮಲಿಗೆ ಈಗ 11 ಗಂಟೆ ಎಚ್ಚರ ಆಗ್ಯದ. ನಿಜ ಹೇಳ್ಬೇಕಂದ್ರೆ ಈಗ ಇದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮಾತ್ರ ಇವಾಗ. ಇದೆಲ್ಲ ಕ್ಲೀನ್ ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸ ಅದ. ನಿಜ ಹೇಳ್ಬೇಕು ಹೈರಾಣ ಆಗ್ತದ. ಆ್ಯಂಡ್ ಮತ್ತೆ ವಾಪಸ್ ಇವಾಗ ನಿನ್ನೆ ಮನೆ ನೋಡೋ ಸಲುವಾಗಿ ಏನು ಜಾಸ್ತಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ತಿರುಗಾಡಿ ಎಲ್ಲ ಮನೆ ನೋಡ್ತಿದ್ದೆಲ್ಲ. ಅಂದರೆ ನನಗೆ ಇಷ್ಟ ಆಗಕತ್ತಿಲ್ಲ. ಸಿಕ್ಕಾಪಟ್ಟೆ ಮನೆಗಳದಾವ. ನನಗೆ ಕಂಫರ್ಟೇಬಲ್ ಆಗೋಂಥ ಮನೆಗಳು ಬೇಕಲ್ಲ, ಅದ್ರ ಸಲುವಾಗಿ ಅಂತೇಳಿ ಸ್ವಲ್ಪ ಟೈಮ್ ಹೋದ್ರೂ ಪರವಾಗಿಲ್ಲ, ಚೆಂದಾಗಿ ಹುಡ್ಕಾಡ್ಬೇಕನ್ನೋ ಅಂತ ಪ್ಲ್ಯಾನ್ದಾಗ ಇದ್ದೀನಿ. ಇನ್ನೊಂದು 15 ದಿನ ಇಲ್ಲೇ ಇದ್ರೆ ಪರವಾಗಿಲ್ಲ. ಅದ್ರ ಸಲಿಂದ ನೋಡೋದು ಚಲೋ ಮನೆ ನೋಡ್ಬೇಕು ನನ್ನ ಪ್ಲ್ಯಾನ್. ಈಗೆಲ್ಲ ಮತ್ತೆ ವಾಪಸ್ ನನಗೆ ಕಂಫರ್ಟೇಬಲ್ ಆಗಲಾರ್ದಂತ ನೋಡಿ ಅದೆಲ್ಲ ಸೆಟ್ ಆಗಲ್ಲ. ಅದ್ರ ಜೊತೆ ಐತಲ್ಲ ಈ ವೈಫೈ ಐತಲ್ಲ, ವೈಫೈ ಇರೋಂಥ ಮನೆ ನೋಡ್ಬೇಕು. ಮನೆ ಮುಂದೆ ಹಿಂಗೆ ವೈಫೈ ವಯರು ಇರ್ತಲ್ಲ ಅಂಥ ಮನೆ ನೋಡ್ಬೇಕು. ಅದೆಲ್ಲ ಟಾಸ್ಕ್ ಭಾಳ ವಜ್ಜು ಬಿದ್ದದ. ಒಂಥಲ್ಲಿ ಎಲ್ಲ ಸರಿ ಇರ್ತದೆ, ಇಂಥ ವೈಫೈದು ಏನೂ ಇರಲ್ಲ, ಅದು ವಜ್ಜು ಬೀಳುತ್ತೆ ನನಗೆ. ಮೇನ್ ಬೇಕಾಗಿದ್ದು ನನಗೆ ವೈಫೈ ಇದಲ್ಲ, ವೈಫೈ ವಯರ್ ಬೇಕು ನನಗೆ. ಅದಕ್ಕೆ ವೈಫೈ ಹಾಕ್ಸೋಬೇಕು. ಮತ್ತು ಇನ್ನು ಭಾಳ ವರ್ಕ್ ಅದ ಮನೆಯಲ್ಲಿ. ಶಿಫ್ಟ್ ಮಾಡೋದನ್ನು ಭಾಳ ವಜ್ಜದ. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಸಾಮಾನು ಅದಾವ. ಅಲ್ಲಿ ಮ್ಯಾಗ ಹಿಡಿದು ಬಟ್ಟೆ ಹಿಡಿದು ಮತ್ತು ಹೊರಗಡೆ ಸಾಮಾನುಗಳು ಸಿಕ್ಕಾಪಟ್ಟೆ ಸಾಮಾನುಗಳು ಅದಾವ. ಒಬ್ಬನೇದೇನಂದ್ರೂ ದೊಡ್ಡ ಫ್ಯಾಮಿಲಿ ದೊಡ್ಡ ಸಾಮಾನುಗಳದ ನನ್ನ ಮೇಲೆ. ಕಾಟ ಮತ್ತು ಇನ್ನೊಂದಿಷ್ಟೇನ ಅಂಥ ಸಾಮಾನುಗಳು ಇರ್ತಾವೆ. ಇನ್ನೇನು ಅಂಥ ಸಾಮಾನುಗಳಿಲ್ಲ ಹೊರತು ಉಳಿದಿದ್ದೆಲ್ಲ ಸಾಮಾನುಗಳದಾವ. ಇವೆಲ್ಲ ಶಿಫ್ಟ್ ಮಾಡ್ಬೇಕಂದ್ರೆ ಅದು ಮತ್ತು ನಮ್ಮ ರಾಜವಲಿ ಟೈಗರ್ ಗಂಗೂಗ ಕರ್ಕೊಂಬಂದು ಬಡ ಒಂದು ತಾಸೊಳಗೆ ಶಿಫ್ಟ್ ಮಾಡ್ಬೋದು. ನನಗೆ ಕಂಫರ್ಟೇಬಲ್ ಆಗೋ ಮನೆ ಅನ್ಕತಾನೆ ನನಗೆ ಸಿಗಲ್ಲ ಇಲ್ಲ. ಫಸ್ಟ್ ಒಂದು ಮನೆ ನೋಡಿದ್ದೆ, ಅಲ್ಲಿ ಹೋದ್ನಿ ನಾನು ಅನ್ಸ್ಲತ್ತ. ಯಾಕಪ್ಪ ಅಂದ್ರೆ ಇಲ್ಲೇ ನಮ್ಮ ಸಮೀಪನೇ ಆಗುತ್ತೆ. ನನಗೆ ಅಲ್ಲೇ ಓದ್ತೀನೇನೋ ಅಂತ ಅನ್ಸ್ಲತ್ತ ನನಗೆ. ಯಾಕೋ 90% ಈ ಕಡೆ ಜೋಗ್ಲಕತ್ತದ. ಸಿಕ್ಕಾಪಟ್ಟೆ ತಿಳಿಲಾರ್ದಂಗೆ ಹೊರಬಂದು ಎಷ್ಟು ಚಂದ ಪೀಸ್ಫುಲ್ ಅನಿಸ್ತು ನೋಡ್ರಿ. ಎಲ್ಲ ಗೌರ್ಮೆಂಟ್ ಶಾಲೆಯಾಗೆಲ್ಲ ಜಗಾಡಕತ್ತಾರ ಅಲ್ಲಿ. ಗೌರ್ಮೆಂಟ್ ಶಾಲೆ ಹೊಡೆದಾಡಕತ್ತಾರೆ ಗೈಸಲ್ಲಿ. ಅಡುಗೆ ಮಾಡೋರೇನು ಮನೆಯವ್ರು ಗೊತ್ತಿಲ್ಲ. ಮನೆ ಇವಾಗ ಪಡ ಅಂತೇಳಿಗೆ ಫ್ರೆಶ್ ಅಪ್ ಆಗಬೇಕು. ಯಾಕಪ್ಪ ಅಂದ್ರೆ ನನ್ನ ಮತ್ತೆ ವಾಪಸ್ ಇವತ್ತು ರೆಡಿಯಾಗಿ ಒಂದಿಷ್ಟು ಏನಾದ್ರು ಅಡುಗೆ ಮಾಡ್ಕೊಂಡು ತಿಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಸ್ವಲ್ಪ ಕೆಲಸ ಅದ ನಮ್ಮ ಹಾಸ್ಪಿಟ್ಲಿಗೆ. ಅದು ಹೋಗ್ಬಂದು ಮತ್ತೆ ವಾಪಸ್ ನೈಟ್ ಸಂಜೆ ಕಡೆ ಮತ್ತೆ ವಾಪಸ್ ಇಲ್ಲೇ ಮನೆ ಸ್ವಲ್ಪ ಇನ್ನೊಂದಿಷ್ಟು ಸರ್ಚ್ ಮಾಡಬೇಕು. ಯಾಕಪ್ಪ ಅಂದ್ರೆ ಒಮ್ಮಲ್ಲಿ ಹೋಗಿ ಹಿಡಿಬಾರ್ದು. ಒಂದು 4-5 ತೂಲು ನೋಡ್ಕೊಂಡು ಯಾವತ್ತೂ ಅಲ್ಲಿ ಕಂಫರ್ಟೇಬಲ್ ಆಗುತ್ತಲ್ಲ ಅಲ್ಲಿ ಹಿಡಿಬೇಕು ನನ್ನ ಪ್ಲ್ಯಾನ. ಸಿಕ್ಕಾಪಟ್ಟೆ ಭಾಳ ನೋಡೀನಿ. ಭಾಳ ಅಂದ್ರೆ ಒಂದು 20 ಮನೆ ಮೇಲೆ ನೋಡೀನಿ. 20 ಮನೆ ಮೇಲೆ ಇಷ್ಟ ಆಗ್ಯಾವ. ಅದರೊಳಗೆ ಒಂದು ಯಾವುದಾದ್ರು ಚಲೋ ಮನೆ ನೋಡಿಕೆರೆ ಸೆಟ್ಲ್ ಆಗಿಬಿಡೋದು, ಅಂದ್ರೆ ಶಿಫ್ಟ್ ಆಗಿಬಿಡೋದು ಅಷ್ಟೇ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ. ಯಾಕಪ್ಪ ಅಂದ್ರೆ ನ್ಯೂ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಮತ್ತು ನ್ಯೂ ಜರ್ನಿ ನ್ಯೂ ಡೇ ಇರುತ್ತೆ. ಅದಕ್ಕೆ ನಾಳಿನ ಬ್ಲಾಗ್ ನೋಡ್ರೆ ಮುಂದೆ ಏನಾಗುತ್ತೆ ಅನ್ನೋದು. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಏನು ಮಾಡೋ ಸಮಯ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸುಮ್ಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್. ಅಷ್ಟೇ.